ಹಲೋ ಆಲ್, ನಮಸ್ಕಾರ. ವೆಲ್ಕಮ್ ಟು ಕೆ ಡೈರೀಸ್. ಇವತ್ತು ನಾವು ಒಂದು ಸ್ಪೆಷಲ್ ಆದಂತಹ ಟೆಂಪಲ್ ಕಡೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು. ಸೊ ದೂರದಲ್ಲಿ ಸ್ವಲ್ಪ ನೆರಳಲ್ಲಿ ನೋಡಿ ಪಾರ್ಕ್ ಮಾಡಿದ್ದೀನಿ ಗಾಡಿನ. ಬನ್ನಿ ನೋಡೋಣ, ಈ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡೋಣ ನಾವು. ಸೊ ನಿಮಗೆ ಈ ಟೆಂಪಲ್ನ ಇತಿಹಾಸವನ್ನು ಕೂಡ ತಿಳಿಸ್ತೀನಿ. ಇದು ಯಾವ ಟೆಂಪಲ್ ಅಂದರೆ ಕಮಲಶಿಲೆ ಟೆಂಪಲ್. ಈ ಕಮಲಶಿಲೆ ಅನ್ನೋ ಹೆಸರಲ್ಲೇ ಒಂದು ಕಥೆ ಇದೆ, ಅದನ್ನು ತಿಳ್ಕೊಳ್ಳೋಣ ನಾವು. ಇದು ಕುಬ್ಜಾ ರಿವರ್. ಮೋಸ್ಟ್ಲಿ ಇಲ್ಲೊಂದು ದೋಣಿ ಸೆಟಪ್ ಮಾಡಿದ್ದಾರೆ. ಇದರಲ್ಲಿ ಮೋಸ್ಟ್ಲಿ ಜಾತ್ರೆ ಟೈಮಲ್ಲಿ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನಿಸುತ್ತೆ. ಪಿಂಗಳ ಎಂಬೊಬ್ಬ ನರ್ತಕಿ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯ ಮುಂದೆ ನೃತ್ಯವನ್ನು ಮಾಡ್ತಾ ಇರ್ತಾರೆ. ಹಾಗೆ ನೃತ್ಯವನ್ನು ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಸಾರಿ ನೃತ್ಯವನ್ನು ಮಾಡಲಿಕ್ಕೆ ಕೇಳಿದಾಗ ಅದನ್ನ ಪಿಂಗಳ ನಿರಾಕರಿಸ್ತಾಳೆ. ಇದರಿಂದ ಶಿವ ಮತ್ತು ಪಾರ್ವತಿ ಕೋಪಗೊಳ್ತಾರೆ. ಪಾರ್ವತಿ ದೇವಿ ಅವಳಿಗೆ ಕುರೂಪಿ ಆಗುವಂತೆ ಶಾಪವನ್ನು ಕೊಡ್ತಾರೆ. ನಂತರ ತನ್ನ ತಪ್ಪಿನ ಅರಿವಾದಂತಹ ಪಿಂಗಳ ಕ್ಷಮೆಯನ್ನು ಕೇಳ್ತಾಳೆ. ಆಗ ದೇವಿಯು, ನಾನು ಭೂಲೋಕಕ್ಕೆ ಬಂದು ಕಮಲದ ಆಕಾರದ ಶಿಲೆ ಮೇಲೆ ಲಿಂಗ ರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ನೀನು ಸುಪಾಶು ಗುಹೆ ಬಳಿ ತಪಸ್ಸು ಮಾಡು, ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತದೆ ಅಂತ ಹೇಳ್ತಾರೆ. ಹಾಗೆ ಪಿಂಗಳ ಭಕ್ತಿಯಿಂದ ತಪಸ್ಸನ್ನು ಮಾಡ್ತಾಳೆ. ಮತ್ತೆ ಈ ಸ್ಥಳಕ್ಕೆ ಕಮಲಶಿಲೆ ಅಂತ ಹೆಸರು ಬರುತ್ತೆ. ಹಾಗೆ ಮುಂದೆ ದೇವಿಯು ಕುಬ್ಜಾ ನದಿ ತೀರದಲ್ಲಿರುವಂಥ ಈ ಸ್ಥಳಕ್ಕೆ ರಾಕ್ಷಸನ ಸಂಹಾರಕ್ಕಾಗಿ ಬರ್ತಾರೆ. ಹಾಗೂ ಪಿಂಗಳ ಶಾಪ ವಿಮೋಚನೆ ಕೂಡ ಆಗ್ತದೆ. ಹಾಗೆ ನಾವು ಮುಂದೆ ಪಿಂಗಳ ತಪಸ್ಸು ಮಾಡಿದಂಥ ಸ್ಥಳವಾದಂಥ ಸುಪಾಶು ಗುಹೆಗೆ ಬಂದ್ವಿ. ಇದನ್ನು ಸುಪಾಶು ಗುಹೆ ಅಂತ ಯಾಕೆ ಕರೀತಾರೆ ಅಂದರೆ, ಕೃತಯುಗದಲ್ಲಿ ರಾಜ ಸುಪಾಶುನು ಮೋಕ್ಷಕ್ಕಾಗಿ ಈ ದಿವ್ಯ ಗುಹೆಯಲ್ಲಿ ತಪಸ್ಸು ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಗುಹೆ ಕಾಶಿಯನ್ನು ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಗುಹೆ ಒಳಗೆ ತ್ರಿಶಕ್ತಿ ಲಿಂಗವಿದ್ದು ಸರಸ್ವತಿ, ಲಕ್ಷ್ಮಿ ಮತ್ತು ಕಾಳಿ ದೇವಿಯರನ್ನು ಇದು ಸೂಚಿಸ್ತದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಒಂದು ಕಾಲದಲ್ಲಿ ಹುಲಿ ಇಲ್ಲಿ ಬಂದು ಬೆಂಕಿಯ ಮುಂದೆ ನಿಂತು ಚಳಿ ಕಾಯಿಸ್ಕೊಳ್ತಾ ಇತ್ತು ಅಂತ ಹೇಳ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ.